ಎಸ್ ಪಿ ವಿ ನರಸಿಂಹರಾವ್ ಅವರು ಮಾಜಿ ಪ್ರಧಾನಮಂತ್ರಿ ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಅವರ ಜೊತೆಗೆ ಇನ್ನೊಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್ ಅವ್ರಿಗೂ ಕೂಡ ಭಾರತ ರತ್ನ ಘೋಷಣೆಯಾಗಿದೆ. ಇನ್ನೊಬ್ಬರು ಕೃಷಿ ತಜ್ಞ ಡಾಕ್ಟರ್ ಸ್ವಾಮಿನಾಥನ್ ಅವ್ರಿಗೂ ಕೂಡ ಭಾರತ ರತ್ನ ಘೋಷಣೆಯಾಗಿದೆ. ನಾವಿಲ್ಲಿ ಪಿ ವಿ ನರಸಿಂಹರಾವ್ ಅವರನ್ನ ನೋಡೋದಾದರೆ ಕೃಷಿ ತಜ್ಞ ಮಾಜಿ ಪ್ರಧಾನಮಂತ್ರಿಗಳು. ಇವರು 9ನೇ ಪ್ರಧಾನಿಯಾಗಿದ್ದರು, ದೇಶದ 9ನೇ ಪ್ರಧಾನಿಯಾಗಿದ್ದರು ಪಿ ವಿ ನರಸಿಂಹರಾವ್ ಅವರು. ಆಂಧ್ರ ಪ್ರದೇಶದ ಮೇರು ರಾಜಕಾರಣಿಯಾಗಿದ್ದರು, ದೇಶದ 5ನೇ ಪ್ರಧಾನಿಯಾಗಿದ್ದರು. ರೈತ ನಾಯಕ ಚೌಧರಿ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶದಲ್ಲಿ 2 ಬಾರಿ CM ಆಗಿದ್ದರು. ಚೌಧರಿ ಚರಣ್ ಸಿಂಗ್ ಅವ್ರಿಗೂ ಕೂಡ ಭಾರತ ರತ್ನ ಬಂದಿದೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಹಲವು ಮಹತ್ತರ ಖಾತೆಗಳನ್ನು ನಿರ್ವಹಿಸಿದಂಥವರು, ಕಾನೂನು ಸಚಿವರಾಗಿಯೂ ಕೂಡ ಖ್ಯಾತಿಯನ್ನು ಗಳಿಸಿದಂಥವರು ಚೌಧರಿ ಚರಣ್ ಸಿಂಗ್ ಅವರು. ಹಸಿರು ಕ್ರಾಂತಿ ಹರಿಕಾರರಾಗಿರುವ MS ಸ್ವಾಮಿನಾಥನ್ ಅವ್ರಿಗೂ ಕೂಡ ಕೃಷಿ ವಿಜ್ಞಾನಿ, ಅವ್ರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಖ್ಯಾತ ಕೃಷಿ ವಿಜ್ಞಾನಿಯವರು MS ಸ್ವಾಮಿನಾಥನ್. ಈ ವರ್ಷ ಒಟ್ಟು 5 ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. LK ಅಡ್ವಾಣಿ, ಕರ್ಪೂರಿ ಠಾಕೂರ್, ನಂತರ ಈಗ 3 ಪಿ ವಿ ನರಸಿಂಹರಾವ್, ಹಾಗೆ ಚೌಧರಿ ಚರಣ್ ಸಿಂಗ್ ಮತ್ತು ಕೃಷಿ ವಿಜ್ಞಾನಿ ಸ್ವಾಮಿನಾಥನ್, ಒಟ್ಟು 5 ಮಂದಿಗೆ. ಇಲ್ಲಿ ನಾವು ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದರು ಮತ್ತು ಬಹಳ ಹೆಸರುವಾಸಿ ಪ್ರಧಾನಿ ಕೂಡ ಪಿ ವಿ ನರಸಿಂಹರಾವ್ ಅವರು. ಬೇರೆ ಬೇರೆ ವಿಚಾರಗಳಲ್ಲಿ ದೇಶದ ಆರ್ಥಿಕತೆ ವಿಚಾರದಲ್ಲೂ ಕೂಡ ಮಹತ್ತರ ಪಾತ್ರವನ್ನು ವಹಿಸಿದಂಥವರು. ಯಾಕಂದರೆ ಅವರ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರನ್ನು ತಮ್ಮ ಜೊತೆಗೆ ಹಾಕ್ಕೊಂಡು, ಅಂದರೆ ಹಣಕಾಸು ಸಚಿವರನ್ನಾಗಿ ಮಾಡಿಕೊಂಡು ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಂಥವರು ಪಿ ವಿ ನರಸಿಂಹರಾವ್ ಅವರು. ಹಾಗೆ ಚೌಧರಿ ಚರಣ್ ಸಿಂಗ್ ಅವರು ಕೂಡ ಹಾಗೆ ಉತ್ತರ ಪ್ರದೇಶದಲ್ಲಿ 2 ಬಾರಿ ಅವರು CM ಆಗಿದ್ದರು. ಉತ್ತರ ಪ್ರದೇಶದಲ್ಲಿ 67, 68 ಆ ಸಂದರ್ಭದಲ್ಲಿ ಅವರು CM ಆಗಿದ್ದರು. ಹಾಗೆ ಇವರು ಒಬ್ಬ ಗ್ರಾಮೀಣ ಕುಟುಂಬದಲ್ಲಿ ಜನಿಸಿದಂಥವರು ಚರಣ್ ಸಿಂಗ್ ಅವರು, ಚೌಧರಿ ಚರಣ್ ಸಿಂಗ್ ಅವರು. ಬಹಳ ಹೋರಾಟಗಳಲ್ಲಿ ಪಾಲ್ಗೊಂಡಂಥವರು. ಭಾಳಷ್ಟು ಸಲ ಜೈಲಿಗೂ ಕೂಡ ಹೋಗಿ ಬಂದಿದ್ದರು. ಆದರೆ ತನ್ನ ಸರ್ಕಾರದ ವಿರುದ್ಧವೇ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಂಥವರು ಚೌಧರಿ ಚರಣ್ ಸಿಂಗ್. ಅದರಲ್ಲೂ ಕೂಡ ನೆಹರು ಅವರ ಒಂದಷ್ಟು ಆರ್ಥಿಕ ನೀತಿಗಳನ್ನು ನೇರವಾಗಿ ಇವರು ವಿರೋಧಿಸ್ತಾ ಇದ್ದರು ಚೌಧರಿ ಚರಣ್ ಸಿಂಗ್ ಅವರು. ಆ ಕಾರಣಕ್ಕೆ ಅವರು ಬಹಳಷ್ಟು ರಾಜಕೀಯವಾಗಿ ಹಿಂದುಳಿಬೇಕಾಯಿತು. ಬಹಳ ಮುಂದೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಜವಾಹರ್ಲಾಲ್ ನೆಹರು ಅವರನ್ನು ವಿರೋಧ ಮಾಡ್ತಾ ಇದ್ದಿದ್ದು ಕಾರಣ ಆಗಿತ್ತು. ಜೊತೆಗೆ ಇವರು ರೈತ ಕುಟುಂಬದಿಂದ ಬಂದಂಥದ್ದಿಂದ ಬಹಳ ಒಂದು ಆಶಯವನ್ನು ಹೊಂದಿದರು. ರೈತನಾಗಿ ಉಳಿಬೇಕು ಅಂದರೆ ರೈತರಿಗೆ ಭೂಮಿಯ ಮಾಲೀಕತ್ವ ಸಿಗಬೇಕು, ಜೀತ ಪದ್ಧತಿಯನ್ನು ತೆಗಿಬೇಕು ಅಥವಾ ಗೇಣಿ ಪದ್ಧತಿಯನ್ನು ತೆಗಿಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥವರು ಚೌಧರಿ ಚರಣ್ ಸಿಂಗ್. ಎಸ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು
ಟ್ವೀಟನ್ನು ಮಾಡಿದ್ದಾರೆ. MS ಸ್ವಾಮಿನಾಥನ್ ಅವರ ಬಗ್ಗೆ ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ. ಅಲ್ಲಿ ಇಟ್ ಈಸ್ ಎ ಮ್ಯಾಟರ್ ಆಫ್ ಇಮ್ಯೂಸ್ ಜಾಯ್ ದ್ಯಾಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಕಾನ್ಫರಿಂಗ್ ದ ಭಾರತ ರತ್ನ ಆನ್ ಡಾಕ್ಟರ್ MS ಸ್ವಾಮಿನಾಥನ್ ಜಿ ಇನ್ ರೆಕಗ್ನಿಷನ್ ಆಫ್ ಹಿಸ್ monumental contribution to our nation in agriculture and farms welfare. ಈ ವಿಚಾರಕ್ಕೆ ಅಗ್ರಿಕಲ್ಚರ್ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಈ ಒಂದು ಭಾರತ ರತ್ನವನ್ನು ಕೊಡ್ ಮಾಡಲಾಗ್ತಾ ಇದೆ. ಯಾಕಂದರೆ ಭಾರತಕ್ಕೆ ಈ ವಿಚಾರದಲ್ಲಿ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಅನ್ನುವಂತಹ ಒಂದು ಟ್ವೀಟನ್ನು ಕೂಡ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಒಟ್ಟು 3 ನೀಡಲಾಗಿದೆ. ಮೂವರು ಸಾಧಕರಿಗೆ ಒಟ್ಟು ಈ ಬಾರಿ ಭಾರತ ರತ್ನ 5 ಮಂದಿಗೆ ಭಾರತ ರತ್ನ ಕೊಟ್ಟಂಗೆ ಆಯಿತು. ಕರ್ಪೂರಿ ಠಾಕೂರ್ ಮತ್ತೆ ಅಡ್ವಾಣಿಯವರಿಗೆ, ಜೊತೆಗೆ ಈಗ 3 ಅದರಲ್ಲೂ PV ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೆ ಸ್ವಾಮಿನಾಥನ್, ಒಟ್ಟು 5 ಮಂದಿಗೆ ಈ ಬಾರಿ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿದೆ.